ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಅದರ ಪರಿಣಾಮವನ್ನ ಇಡೀ ಜಗತ್ತು ಎದುರಿಸ್ತಾ ಇದೆ. ಅದರ ನಡುವೆ ನಮ್ಮಲ್ಲಿ ಒಂದು ಚುನಾವಣೆ ಬಂತು. ಚುನಾವಣೆಯ ಸಂದರ್ಭದಲ್ಲಿ ನಮ್ಮಲ್ಲಿ ಬರ್ತಾ ಇದ್ದಂತ ಹೇಳಿಕೆಗಳು ಹೇಗಿತ್ತು ಅಂದ್ರೆ, ಇಡೀ ಜಗತ್ತು ಸಮಸ್ಯೆಯನ್ನ ಅನುಭವಿಸ್ತಾ ಇದೆ, ಆದ್ರೆ ಭಾರತ ಸೇಫ್ ಆಗಿದೆ, ನಾವು ಸಮಸ್ಯೆಯನ್ನ ಎದುರಿಸೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ ಎನ್ನುವಂತ ರೀತಿಯಲ್ಲಿ. ಜೊತೆಗೆ ಚುನಾವಣೆ ಮುಗಿದು ಫಲಿತಾಂಶ ಬರುವವರೆಗೂ ಕೂಡ ಬೆಲೆಯಲ್ಲಿ ಹೆಚ್ಚಿನ ಏರಿಕೆ ಅಂತದೇನು ಕೂಡ ಆಗ್ಲಿಲ್ಲ. ಈ ಗ್ಯಾಸ್ಗೋಸ್ಕರ ಜನ ಒದ್ದಾಡಿದ್ದು, ಹಾಗೆ ಆಟೋ ಗ್ಯಾಸ್ಗೋಸ್ಕರ ಜನ ಕ್ಯೂ ನಿಂತಿದ್ದು, ಅಂಥ ಒಂದಷ್ಟು ದೃಶ್ಯಗಳನ್ನ ನೋಡಿದ್ವಿ. ಬಿಟ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಅಥವಾ ಪೆಟ್ರೋಲ್ ಡೀಸೆಲ್ ಕೊರತೆ ಅಂತ ಪರಿಸ್ಥಿತಿ ನಾವು ಯಾರು ಕೂಡ ಗಮನಿಸಿರ್ಲಿಲ್ಲ. ಜೊತೆಗೆ ಸ್ಟೇಟ್ಮೆಂಟ್ಗಳು ಕೂಡ ಹಾಗೆ ಬರ್ತಾ ಇತ್ತು. ಆದ್ರೆ ಚುನಾವಣೆ ಮುಗಿದು ಫಲಿತಾಂಶ ಬರ್ತಾ ಇದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ದಿಢೀರ್ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡ್ರು. ಏನಂತ? ನಾವೆಲ್ಲರೂ ಕೂಡ ಮುಂದೆ ಬೇರೆ ಬೇರೆ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಮಾನಸಿಕವಾಗಿ ಸಿದ್ಧವಾಗಲೇಬೇಕಿದೆ. ಕರೋನಾ ರೀತಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡಬೇಕು, ವೆಹಿಕಲ್ಸ್ಗಳನ್ನ ಕಡಿಮೆ ಬಳಸಬೇಕು, ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು, ವಿದೇಶಿ ವಿನಿಮಯ ಮೀಸಲನ್ನ ಉಳಿಸಬೇಕು. ಹೀಗಾಗಿ 1 ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ ಎನ್ನುವಂತ ರೀತಿಯಲ್ಲಿ ಸ್ಟೇಟ್ಮೆಂಟ್ ಬಂತು. ಅದಾದ ಬಳಿಕ ದೆಹಲಿಯಲ್ಲಿ ಅಂತೂ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಜಾಗತಿಕವಾಗಿ ಭೀಕರವಾದಂಥ ಬರಗಾಲವನ್ನ ಎದುರಿಸಬಹುದು ಎನ್ನುವಂತ ರೀತಿಯಲ್ಲಿ. ಈ ಸ್ಟೇಟ್ಮೆಂಟ್ಗಳು ಬರೋದಕ್ಕೆ ಶುರುವಾದಾಗಲೇ ಒಂದಷ್ಟು ಜನ ಅಂದಾಜು ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಬೆಲೆ ಯಾವಾಗ ಬೇಕಾದರೂ ಹೆಚ್ಚಳ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಜೊತೆಗೆ ಇನ್ನೊಂದಷ್ಟು ಜನ ಇನ್ನೊಂದು ರೀತಿಯಲ್ಲೂ ಕೂಡ ಅಂದಾಜು ಮಾಡಿದ್ರು, ದಿಢೀರಂತ ಹೆಚ್ಚಳ ಮಾಡಲ್ಲ, ಇದು ಕಂತಿನ ಲೆಕ್ಕದಲ್ಲಿ ಹೆಚ್ಚಳ ಆಗ್ತಾನೆ ಹೋಗುತ್ತೆ, ಕೊನೆಯದಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂದ್ರೆ ಒಂದು 15 ರೂಪಾಯಿ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗುವ ಹಂತದವರೆಗೂ ಕೂಡ ಹೋಗಬಹುದು ಎನ್ನುವಂತ ರೀತಿಯಲ್ಲಿ. ಅದೇ ಪ್ರಕಾರವಾಗಿ ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಮತ್ತೊಮ್ಮೆ ಆ ಶಾಕ್ ಅನ್ನ ಕೇಂದ್ರ ಸರ್ಕಾರ ದೇಶವಾಸಿಗಳಿಗೆ ನೀಡಿದೆ. ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಗೆ ಸಂಬಂಧಪಟ್ಟಾಗ ಏನ್ ಬೆಳವಣಿಗೆ ಆಗ್ತಾ ಇದೆ ಆ ವಿವರವನ್ನು ಗಮನಿಸ್ತಾ ಹೋಗೋಣ. ಅದಕ್ಕಿಂತಲೂ ಇನ್ನೊಂದು ವಿಚಾರವನ್ನು ನಾವು ಗಮನಿಸಲೇಬೇಕಾಗಿದೆ. ಮತ್ತೊಂದು ಮಹಾ ಆಪತ್ತು ಎದುರಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಅದಕ್ಕೆ ನಾವು ಸಿದ್ಧ ಆಗಬೇಕಾ ಅಥವಾ ಆಪತ್ತು ಎಲ್ಲರನ್ನೂ ಕೂಡ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತಾ ಗೊತ್ತಿಲ್ಲ. ಅದು ಯಾವುದು ಅಂದ್ರೆ ರಸಗೊಬ್ಬರ. ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಪೆಟ್ರೋಲ್ ಡೀಸೆಲ್ ಬೆಲೆಯ ವಿಚಾರಕ್ಕೆ ಬರೋಣ. ಬಂಧುಗಳೇ, ಹೌದು, ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $110 ದಾಟಿ ಹೋಗ್ತಾ ಇದೆ. ಅದು ಸದ್ಯಕ್ಕೆ ಇಳಿಕೆ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಟ್ರಂಪ್ ಕಡೆಯಿಂದ ಹೇಳಿಕೆ ಬರ್ತಾ ಇದೆ, ಒಪ್ಪಂದ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ನಮ್ಮಲ್ಲಿ ಪ್ರವಾಸದಲ್ಲಿರುವಂತ ಮಾರ್ಕೋ ರುಬಿಯೋ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂತು, ಶೀಘ್ರದಲ್ಲಿ ಒಂದು ಸಿಹಿ ಸುದ್ದಿ ಬರುತ್ತೆ ಎನ್ನುವ ರೀತಿಯಲ್ಲಿ. ಆದ್ರೆ ಅಮೆರಿಕ ಯಾವಾಗ ಯಾವ ಸಂದರ್ಭದಲ್ಲಿ ಹೇಗೆ ಉಲ್ಟಾ ಹೊಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು, ಯುದ್ಧ ನಿಂತರೂ ಕೂಡ ತಕ್ಷಣಕ್ಕೆಲ್ಲ ಸಮಸ್ಯೆ ಬಗೆಹರಿದು ಬಿಡುತ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ಕಡೆಗಳಲ್ಲಿ ತೈಲಾಗಾರಗಳು ನಾಶ ಆಗಿ ಹೋಗ್ಬಿಟ್ಟಿದ್ದಾವೆ, ಅಲ್ಲಿ ಸಾಕಷ್ಟು ಹಾನಿಯಾಗಿದೆ. ಅದೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಇಡೀ ಮಾರ್ಕೆಟ್ನ ಒಂದು ಹಂತಕ್ಕೆ ಸ್ಟೇಬಲ್ ಮಾಡೋದಕ್ಕೆ ಒಂದಷ್ಟು ಸಮಯ ಹಿಡಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ತಕ್ಷಣಕ್ಕೆ ಈ ಪರಿಸ್ಥಿತಿಯಿಂದ ಹೊರಬರೋದಕ್ಕೆ ಸ್ವಲ್ಪ ಕಷ್ಟ ಆಗುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಹೆಚ್ಚಳ ಆಗಿದೆ, ಏನ್ ಕತೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಬೆಂಗಳೂರಿನಲ್ಲಿ ಇವತ್ತಿಗೆ ಪೆಟ್ರೋಲ್ ಬೆಲೆ 110ಕ್ಕೆ ಬಂದು ತಲುಪಿದೆ. ಡೀಸೆಲ್ ಬೆಲೆ 98ಕ್ಕೆ ಬಂದು ತಲುಪಿದೆ. ಅದು ಕೂಡ ಶತಕವನ್ನ ಬಾರಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 97-98 ಆಸುಪಾಸಿನಲ್ಲಿ ಇತ್ತಲ್ಲ, ಅಲ್ಲೂ ಕೂಡ ಇದೀಗ 100 ಕ್ರಾಸ್ ಆಗಿ ಹೋಗಿದೆ. ಯಾವಾಗ ಜಾಸ್ತಿ ಆಯ್ತು ಅಂದ್ರೆ, ಹೆಚ್ಚು ಕಡಿಮೆ 11 ದಿನದ ಅಂತರದಲ್ಲಿ 8 ರೂಪಾಯಿಯಷ್ಟು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಶುರುವಾಗಿದ್ದು ಯಾವಾಗ? ಮೇ 15ನೇ ತಾರೀಕು. ಮೊದಲು $3.25 ಹೆಚ್ಚಳ ಆಯ್ತು, $3.25. ಅದಾದ ಬಳಿಕ ಮೇ 19 99 ಮೇ 23 95 ಮೇ 25 ಅಂದ್ರೆ ಇವತ್ತು 2.61, ಹೆಚ್ಚು ಕಡಿಮೆ $3 ಹತ್ರ ಹೆಚ್ಚಳ ಆಗಿದೆ. ಡೀಸೆಲ್ 2.71, ಅದು ಕೂಡ ಹೆಚ್ಚು ಕಡಿಮೆ $3 ಹತ್ರ ಹೆಚ್ಚಳ ಆದಂತ ರೀತಿಯಲ್ಲಿ ಆಗಿದೆ. ಇದು ಇಲ್ಲಿಗೆ ನಿಲ್ಲುತ್ತಾ? ಸಾಧ್ಯತೆ ತೀರಾ ಕಡಿಮೆ. ಇನ್ನೆರಡು ದಿನ ಬಿಟ್ಟು $2 ಹೆಚ್ಚಳ ಆಗ್ಬಹುದು. ಅದಾದ ಬಳಿಕ ಇನ್ನೊಂದು 2-3 ದಿನ ಬಿಟ್ಟು $2 ಹೆಚ್ಚಳ ಆಗ್ಬಹುದು. ಹೀಗೆ ಇನ್ನೊಂದಷ್ಟು ದಿನಗಳ ಕಾಲ ಹೆಚ್ಚಳ ಆಗ್ತಾ ಹೋಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಯ್ತು ಅಂದ್ರೆ ಅದು ಬರೀ ಪೆಟ್ರೋಲ್ ಡೀಸೆಲ್ಗೆ ಮಾತ್ರ ಸೀಮಿತವಾಗಿರುತ್ತಾ? ಇಲ್ಲ, ಅದು ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಬಿಸಿಯನ್ನ ಹೆಚ್ಚಳ ಮಾಡುತ್ತೆ. ಕಾರಣ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಆಗುತ್ತೆ, ಸಹಜವಾಗಿ ವಸ್ತುಗಳ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಗುತ್ತೆ. ಸ್ಕೂಲ್ ವ್ಯಾನ್ ಅದರ ಫೀಸ್ ಕೂಡ ಜಾಸ್ತಿ ಕಟ್ಟಬೇಕಾಗತ್ತೆ. ನಾವು ಖಾಸಗಿ ಬಸ್ನಲ್ಲಿ ಓಡಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಹೆಚ್ಚು ನಾವು ಸ್ಪೆಂಡ್ ಮಾಡಬೇಕಾಗತ್ತೆ. ಹೀಗೆ ಎಲ್ಲದರ ಬೆಲೆಯೂ ಕೂಡ ಹೆಚ್ಚಳ ಆಗ್ತಾ ಹೋಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲದರ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಹೋಗುತ್ತೆ.
ಅದು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಅಂದ್ರೆ ಅದು ಬರೀ ಪೆಟ್ರೋಲ್ ಡೀಸೆಲ್ಗೆ ಮಾತ್ರ ಸೀಮಿತ ಆಗಿರುತ್ತಂತಲ್ಲ, ಅದು ಓವರ್ ಆಲ್ ಆಗಿ ಎಲ್ಲದರ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಸಾಧ್ಯತೆ ಅಲ್ಲ, ಇಂಪ್ಯಾಕ್ಟ್ ಮಾಡಿಯೇ ಮಾಡುತ್ತೆ. ಒಂದು ಸಣ್ಣದಾದ ಪಟ್ಟಿಯನ್ನು ಗಮನಿಸಿಬಿಡೋಣ. ಮೂಲ ಬೆಲೆ ಎಷ್ಟು ನಮ್ಮ ಕೈಗೆ ಸಿಗುವಾಗ ಎಷ್ಟಾಗುತ್ತೆ ಎನ್ನುವಂಥ ರೀತಿಯಲ್ಲಿ, ಯಾಕಂದ್ರೆ ನಿಮ್ಮ ಗಮನಕ್ಕೆ ಇದೆಲ್ಲವೂ ಕೂಡ ಇರಬೇಕು. ಈಗ ಪೆಟ್ರೋಲ್ ಮೂಲ ಬೆಲೆ ಅಥವಾ ಮೂಲ ದರ ಅಂತ ಬಂದಾಗ ಹೆಚ್ಚು ಕಡಿಮೆ ಒಂದು 63 ರಿಂದ 64 ರೂಪಾಯಿಯಲ್ಲಿ ಇದೆ. ಅಂದ್ರೆ ಮೂಲ ನಮಗೆ ಸಿಗೋದು ಪೆಟ್ರೋಲ್ 63, 64 ಆಸುಪಾಸಿನಲ್ಲಿ. ಕೇಂದ್ರ ವಿಧಿಸುವಂತ ತೆರಿಗೆ 11 ರೂಪಾಯಿ 90 ಪೈಸೆ. ಅವ್ರದ್ದು 21 ರೂಪಾಯಿ ಇತ್ತು, ಇತ್ತೀಚೆಗೆ 10 ಅಬಕಾರಿ ಸುಂಕವನ್ನು ಇಳಿಸಿದ್ದಾರೆ. ಅಬಕಾರಿ ಸುಂಕ ಹಿಂದೆ ಅಂತೂ ಸಿಕ್ಕಾಪಟ್ಟೆ ಇತ್ತು ಅವ್ರದ್ದು ಅಬಕಾರಿ ಸುಂಕ. ಅಂದ್ರೆ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಅದರ ಲಾಭವನ್ನ ಏನು ಜನರಿಗೆ ವರ್ಗಾಯಿಸಿರ್ಲಿಲ್ಲ. ಆಗ ಅಬಕಾರಿ ಸುಂಕದ ಮೂಲಕ ಜನರನ್ನು ಸುಲಿಗೆಯನ್ನೇ ಮಾಡಿದ್ದು. ಈಗ ಸ್ವಲ್ಪ ಮಟ್ಟಿಗೆ ಅಬಕಾರಿ ಸುಂಕವನ್ನು 10 ರೂಪಾಯಿ ಕಡಿಮೆ ಮಾಡಲಾಗಿದೆ. ಹೀಗಾಗಿ ಕೇಂದ್ರದ ಅಬಕಾರಿ ಸುಂಕ 11 ರೂಪಾಯಿಗೆ ಬಂದು ತಲುಪಿದೆ. ಕರ್ನಾಟಕದ್ದು ಅವ್ರದ್ದೀಗ 23, 24 ಆಸುಪಾಸಿನಲ್ಲಿ ಅವರ ವ್ಯಾಟ್ ಇದೆ. ನಮ್ಮ ರಾಜ್ಯದ್ದು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ನಮ್ಮ ರಾಜ್ಯದಲ್ಲಿ ಅಂತ ಬಂದಾಗ 23, 24 ಆಸುಪಾಸಿನಲ್ಲಿದೆ. ಮೂಲದರ ಹೆಚ್ಚಳ ಆದಷ್ಟು ಇವರ ವ್ಯಾಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ 29% ವ್ಯಾಟ್ ಅನ್ನ ನಮ್ಮ ರಾಜ್ಯ ಸರ್ಕಾರ ವಿಧಿಸುತ್ತೆ. ರಾಜ್ಯ ಸರ್ಕಾರದ ಬಳಿ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮಗೆ ಆದಾಯದ ಮೂಲಗಳೇ ತೀರಾ ಕಡಿಮೆ ಇದೆ, ನಮ್ಗೆ ಆದಾಯ ಬರೋದೇ ಕೆಲವೊಂದರಲ್ಲಿ, ನಾವು ಆ ಕಾರಣಕ್ಕೆ ವಿಧಿಸ್ತೀವಿ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ತನ್ನಂತರ ಸಮರ್ಥನೆಯನ್ನು ಮಾಡ್ಕೊಳ್ಳುತ್ತೆ. ಡೀಲರ್ ಕಮಿಷನ್ ಅಂತ ಬಂದಾಗ ಅದು 4 ರೂಪಾಯಿ 75 ಪೈಸೆ ಇರುತ್ತೆ. ಒಟ್ಟಾರೆಗೆ ಮೂಲ ಅಂತ ಇರೋದು 63, 64 ಆಸುಪಾಸು. ನಮ್ಮ ಕೈಗೆ ಈಗ ಬಂದು ತಲುಪುವ ಸಂದರ್ಭದಲ್ಲಿ ಅದು 110ಕ್ಕೆ ಬಂದು ರೀಚ್ ಆಗಿರುತ್ತೆ. ಇದು ಪೆಟ್ರೋಲ್ಗೆ ಸಂಬಂಧಪಟ್ಟಂತ ವಿಚಾರ. ಸದ್ಯಕ್ಕಂತೂ ಇದು ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನೊಂದಷ್ಟು ಮುಂದುವರಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದ್ರ ಆಚೆಗೆ ಇನ್ನೇನೇನು ಪ್ರೈಸ್ ಜಾಸ್ತಿ ಆಯಿತು ನಿಮಗೆ ಗೊತ್ತಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ದಿಢೀರ್ 933 ಹೆಚ್ಚಳ ಆಯಿತು. ಬೆಂಗಳೂರಿನಲ್ಲಿ 3152ಕ್ಕೆ ಬಂದು ತಲುಪಿತು. CNG ಗ್ಯಾಸ್ ಅದರ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ರುಪಿ ವ್ಯಾಲ್ಯೂ ಹಂತವಾಗಿ ಬೀಳ್ತಾ ಇದೆ. ರುಪಿ ವ್ಯಾಲ್ಯೂ ಬೀಳೋದಕ್ಕೆ ಶುರು ಆಯಿತು ಅಂತಾದ್ರೆ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗತ್ತೆ. ಕಾರಣ ಏನಪ್ಪಾ ಅಂದ್ರೆ ರುಪಿ ವ್ಯಾಲ್ಯೂ ಬಿದ್ದಾಗ ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗಿಬಿಡತ್ತೆ. ಯಾಕಂದ್ರೆ ನಾವೆಲ್ಲವನ್ನೂ ಕೂಡ ಖರೀದಿ ಮಾಡೋದು ಡಾಲರ್ನ ಮೂಲಕವೇ. ಓಕೆ, ಇದು ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಸಂಬಂಧಪಟ್ಟಿರುವಂತ ವಿಚಾರ. ಈಗ ರಸಗೊಬ್ಬರದ ವಿಚಾರಕ್ಕೆ ಬರ್ತೇನೆ. ಒಂದು ವೇಳೆ ಮುಂಗಾರು ಶುರು ಆಗ್ತಾ ಇದೆ, ರೈತರು ರಸಗೊಬ್ಬರದ ಕಡೆಗೆ ನೋಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಈ ರಸಗೊಬ್ಬರ ಎಷ್ಟರ ಮಟ್ಟಿಗೆ ಜನರ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 2008ರ ಘಟನೆ ಮರೆಯೋಕ್ಕಾಗಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು. ಹಾವೇರಿಯಲ್ಲಿ ರಸಗೊಬ್ಬರ ವಿತರಣಾ ಕೇಂದ್ರದ ಮೂಲಕ ಮುಂದೆ ರೈತರು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಗೋಲಿಬಾರನ್ನ ಮಾಡಲಾಗಿತ್ತು. 2 ರೈತರು ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಅಷ್ಟರ ಮಟ್ಟಿಗೆ ರೈತರಿಗೆ ರಸಗೊಬ್ಬರ ಬೇಕೇ ಬೇಕು. ಈಗಲೂ ಕೂಡ ರಸಗೊಬ್ಬರ ಬೇಕು. ಪ್ರಮುಖವಾಗಿ ಯಾವ್ದ್ಯಾವುದು ನಿಮಗೆ ಯೂರಿಯಾ ಬೇಕಾಗತ್ತೆ, ಇನ್ನು DAP ಬೇಕಾಗತ್ತೆ, ಪೊಟ್ಯಾಶ್ ಬೇಕಾಗತ್ತೆ. ಇದೆಲ್ಲದರ ಮೇಲೂ ಕೂಡ ರೈತರು ಡಿಪೆಂಡ್ ಆಗಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳ್ತಾ ಇದ್ರು, ನೀವು ಸಾವಯವ ಗೊಬ್ಬರದ ಕಡೆಗೆ ಸ್ವಿಚ್ ಆಗಿ ಎನ್ನುವಂತ ರೀತಿಯಲ್ಲಿ. ಕೇಂದ್ರ ಸಚಿವರು ಅದೇ ಮಾತನ್ನು ಹೇಳ್ತಿದ್ದಾರೆ, ರಾಜ್ಯದಲ್ಲೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಂತ ದಿಢೀರ್ ಅಂತೇಳಿ ಸಾವಯವ ಗೊಬ್ಬರದ ಕಡೆಗೆ ಹೋಗೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಇಳುವರಿ ದಿಢೀರ್ ಅಂತ ಹೇಳಿ ಕುಸಿತ ಆಗಿಬಿಡುತ್ತೆ. ಇಳುವರಿ ಕುಸಿತ ಆಯ್ತು ಅಂತಾದ್ರೆ ಈ ನಮ್ಮ ದೇಶ ಆಹಾರ ಧಾನ್ಯಗಳಿಗೂ ಕೂಡ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಅಂದುಕೊಂಡಷ್ಟು ಸುಲಭ ಅಲ್ಲ. ಒಂದು ಭೂಮಿ ರಸಗೊಬ್ಬರದ ಮೇಲೆ ಡಿಪೆಂಡ್ ಆಗಿತ್ತು ಅಂದ್ರೆ ಅದಕ್ಕೆ ದಿಢೀರ್ ನಾವು ಸಾವಯವ ಗೊಬ್ಬರವನ್ನು ಹಾಕೋದಿಕ್ಕೆ ಶುರು ಮಾಡ್ಕೊಂಡ್ರೆ ಆ ಭೂಮಿ ಸಮತೋಲಿತ ಪರಿಸ್ಥಿತಿಗೆ ಬರುವುದಿಲ್ಲ. ಇದು ಗೊತ್ತಿದ್ದಂಥವ್ರಿಗೆ ಬಹಳ ಚೆನ್ನಾಗಿ ಅರ್ಥ ಆಗತ್ತೆ. ಈಗ ಪರ್ಯಾಯ ವಿಧಾನವನ್ನು ಅಷ್ಟು ಸುಲಭಕ್ಕೆ ನಾವು ಅನುಸರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಏನಾಗಿದೆ ಅಂದ್ರೆ ಅತಿ ಹೆಚ್ಚು ರಸಗೊಬ್ಬರಗಳಿಗೆ ನಾವು ಮಧ್ಯಪ್ರಾಚ್ಯದ ಮೇಲೆ ಡಿಪೆಂಡ್ ಆಗಿದ್ದೇವೆ ಅಥವಾ ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಈಗ ಹರ್ಮುಜ್ ಜಲಸಂಧಿ ಅಲ್ಲಿ ಸಮಸ್ಯೆ ಆಗಿರುವಂತ ಕಾರಣಕ್ಕಾಗಿ ರಸಗೊಬ್ಬರಗಳು ಸರಿಯಾದ ರೀತಿಯಲ್ಲಿ ನಮಗೆ ರೀಚ್ ಆಗ್ತಾ ಇಲ್ಲ. ಯೂರಿಯಾ ನಮ್ಮಲ್ಲಿ ತಯಾರು ಮಾಡ್ತಾ ಇದ್ರೂ ಕೂಡ ಯೂರಿಯಾಕ್ಕೆ ಪೂರಕವಾಗಿ ಏನೇನು ಬೇಕು ಅದಕ್ಕೆ ನಾವು ಹೊರಗಡೆ ಡಿಪೆಂಡ್ ಆಗಿದ್ದೇವೆ. DAP ಅದಕ್ಕೂ ಕೂಡ ಹೊರಗಡೆ ನಮ್ಮಲ್ಲಿ ಉತ್ಪಾದನೆ ಆಗೋದು ಅಲ್ಪ ಪ್ರಮಾಣ. ಪೊಟ್ಯಾಶ್ ಕೂಡ ನಮ್ಮಲ್ಲಿ ಉತ್ಪಾದನೆ ಆಗೋದು ಬಹಳ ಅಲ್ಪ ಪ್ರಮಾಣದಲ್ಲಿ. ಆದ್ರೆ ಈಗ ಯುದ್ಧದ ಕಾರಣಕ್ಕಾಗಿ, ಹರ್ಮುಜ್ ಜಲಸಂಧಿಯ ಬಿಕ್ಕಟ್ಟಿನ ಕಾರಣಕ್ಕಾಗಿ ನಮ್ಮಲ್ಲಿ ರಸಗೊಬ್ಬರದ ಕೊರತೆ ಇದೆ. ಯೂರಿಯಾ ಕೊರತೆ ಇದೆ, DAP ಕೊರತೆ ಇದೆ, ಪೊಟ್ಯಾಶ್ ಕೊರತೆ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗಿ ಕೇಂದ್ರ ಸಚಿವರು, ರಾಜ್ಯ ಸಚಿವರು ಎಲ್ಲರೂ ಕೂಡ ಹೇಳಿ ಆಗಿದೆ. ಈಗೇನು ಮಾಡಬೇಕು? ಹಾಗಾದ್ರೆ ಬೇರೆ ಯಾವುದೇ ಆಯ್ಕೆಯೂ ಕೂಡ ರೈತರ ಬಳಿ ಇದ್ದ ರೀತಿಯಲ್ಲಿ ಇಲ್ಲ. ಯಾಕಂದ್ರೆ ಮತ್ತೊಂದು ಕಡೆಯಿಂದ ಕಾಳಸಂತೆ ಮಾರಾಟ ಎಲ್ಲವೂ ಕೂಡ ಶುರುವಾಗುತ್ತೆ. ಅಂದ್ರೆ ಈಗಲೇ ಅದನ್ನು ಸ್ಟಾಕ್ ಇಟ್ಕೊಂಡು ಅದನ್ನ ಬ್ಲಾಕ್ ಅಲ್ಲಿ ಮಾರಾಟ ಮಾಡೋದು ಅಥವಾ ದಿಢೀರ್ ಬೆಲೆಯನ್ನ ಹೆಚ್ಚಳ ಮಾಡೋದು ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಮೊದಲು ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನು ಮಾಡಬೇಕು. ಮತ್ತೊಂದು ಕಡೆಯಿಂದ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಶತಾಯ ಏನೋ ಒಂದು ಮಾಡಿ ರಸಗೊಬ್ಬರವನ್ನ ತರಿಸಿಕೊಳ್ಳಲೇಬೇಕಾಗಿದೆ. ಬೆಲೆ ಹೆಚ್ಚಳ ಆದ್ರೂ ರಸಗೊಬ್ಬರ ನಮಗೆ ಬರಲೇಬೇಕು, ಬೇರೆ ಆಯ್ಕೆ ಇಲ್ಲ. ಈ ದಿಢೀರ್ ನೀವು ಸಾವಯವ ಗೊಬ್ಬರ ಬಳಸಿ ಆಲ್ಟರ್ನೇಟಿವ್ ಪರ್ಯಾಯ ಮಾರ್ಗವನ್ನು ಯೋಚನೆ ಮಾಡಿ ಅಂದ್ರೆ ಮಾಡಕ್ಕಾಗದೇ ಇಲ್ಲ. ಈಗ ಆ ರೀತಿಯಾಗಿ ಮಾಡಿದಂತ ಒಂದಷ್ಟು ದೇಶಗಳು ಆಹಾರ ಧಾನ್ಯದ ಕೊರತೆಯನ್ನು ಎದುರಿಸುವಂತ ಪರಿಸ್ಥಿತಿ ಎದುರಾಯ್ತು. ನಮ್ಮಲ್ಲಿ ಹಿಂದಿನಿಂದಲೂ ನಾವೇನ್ ಮಾಡ್ಕೋಬೇಕಿತ್ತು ಅಂದ್ರೆ ರಸಗೊಬ್ಬರ ತಯಾರಿಗೆ
ನಾವೇ ಸ್ವಾವಲಂಬಿಗಳಾಗುವಂತ ಪ್ರಯತ್ನ ಆಗಬೇಕಿತ್ತು, ಅದಾಗ್ಲಿಲ್ಲ ಅಂದ್ರೂ ಸಾವಯವ ಕೃಷಿ ಪದ್ಧತಿಗೆ ಹಿಂದಿನಿಂದಲೇ ಏನಾದರೂ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು, ಅಂಥದ್ದು ಕೂಡ ಆಗಿಲ್ಲ. ಈಗ ದಿಢೀರ್ ಬಿಕ್ಕಟ್ಟು ಎದುರಾದಂಥ ಸಂದರ್ಭದಲ್ಲಿ ನಾವು ಆ ಕಡೆ ಸ್ವಿಚ್ ಆಗಬೇಕು ಅಂದ್ರೆ ಅದು ಸಾಧ್ಯವೇ ಇಲ್ಲ. ಹೀಗಾಗಿ ರಸಗೊಬ್ಬರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದು ಆತಂಕ ಶುರುವಾಗಿದೆ. ರಸಗೊಬ್ಬರದ ಕೊರತೆ ತೀರಾ ಆಯ್ತು ಅಂತಾದ್ರೆ ಅದಕ್ಕಿಂತ ದೊಡ್ಡ ಆಪತ್ತು ಇನ್ಯಾವುದೂ ಕೂಡ ಇರೋದಿಲ್ಲ. ಬಂಧುಗಳೇ, ಒಟ್ಟಾರೆ ಏನಂತೀರಿ? ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.